ತುರುವೇಕೆರೆಯ ರಾಗಿ ಖರೀದಿ ಕೇಂದ್ರಕ್ಕೆ ಡಿಸಿ ವಿಸಿಟ್. ರೈತರಿಗೆ ಅನ್ಯಾಯ ಆಗುವುದನ್ನು ತಪ್ಪಿಸಲು ಜಿಲ್ಲಾಧಿಕಾರಿ ಸೂಚನೆ. ಇಂದು ತುರುವೇಕೆರೆ ತಾಲೂಕಿನಲ್ಲಿ ಡಿಸಿ ಶುಭ ಕಲ್ಯಾಣ್ ಸಂಚಾರ ಮಾಡ್ತಾ ಇದ್ದು, ದಂಡಿನ ಶಿವರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಬಳಿಕ ಡಿಸಿ ರಾಗಿ ಖರೀದಿ ಕೇಂದ್ರಕ್ಕೆ ವಿಸಿಟ್ ಮಾಡಿದ್ರು. ತುರುವೇಕೆರೆ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ತೆರೆದಿರುವ ರಾಗಿ ಖರೀದಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಡಿಸಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಇನ್ನು ತುರುವೇಕೆರೆಗೆ ಭೇಟಿ ನೀಡಿದ್ದ ವೇಳೆ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಎಂದು ರೈತರು ದೂರು ನೀಡಿದ ಬೆನ್ನಲ್ಲೇ ರಾಗಿ ಖರೀದಿ ಕೇಂದ್ರಕ್ಕೆ ಡಿಸಿ ಭೇಟಿ ನೀಡಿದ್ರು. ಈ ವೇಳೆ ರಾಗಿ ಖರೀದಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯವನ್ನ ಪರಿಶೀಲಿಸಿದ್ರು. ಈ ವೇಳೆ ರಾಗಿ ಖರೀದಿ ಕೇಂದ್ರದಲ್ಲಿ 50 ಕೆಜಿ 600 ಗ್ರಾಂಗಿಂತ 52 ಕೆಜಿ ರಾಗಿಯನ್ನ ಖರೀದಿ ಮಾಡ್ತಾರೆ ಹಾಗೂ ಪ್ರತಿ ಚೀಲಕ್ಕೆ ₹3 ಹಣವನ್ನ ರೈತರು ಕೊಡಬೇಕಾಗಿದೆ ಎಂದು ಡಿಸಿಗೆ ರಾಗಿ ಬೆಳೆಗಾರರು ದೂರನ್ನ ನೀಡಿದ್ರು. ಈ ಬೆನ್ನಲ್ಲೇ ಡಿಸಿ ಸ್ವತಃ ತೂಕವನ್ನ ಮಾಡಿಸಿ ರೈತರಿಗೆ ಯಾವುದೇ ಅನ್ಯಾಯ ಆಗದಂತೆ ಮತ್ತು ರೈತರಿಗೆ ಮೂಲಭೂತ ಸೌಕರ್ಯವನ್ನ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುವಂತೆ ಸಿಬ್ಬಂದಿಗೆ ಸೂಚನೆಯನ್ನ ನೀಡಿದ್ರು. ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಸಮಸ್ಯೆಗಳಿದೆ, ಏನೇನು ವ್ಯವಸ್ಥೆ ಕೊರತೆ ಇದೆ ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ನಾವು ಇಡೀ ಕಂದಾಯ ಇಲಾಖೆಯಿಂದ ಎಸಿ ತಹಸೀಲ್ದಾರ್ ನಾನು ಎಲ್ಲ ಕೂಡ ಬಂದಿದ್ದೀವಿ. ಮತ್ತು DM KFCC ಕೂಡ ಇಲ್ಲಿ ಇದ್ದಾರೆ. ಮುಖ್ಯವಾಗಿ ರೈತರಿಂದ ನಮಗೆ ಬಂದಿರುವ ಕಂಪ್ಲೇಂಟು ರಾಗಿ ಇದು ಸುಮಾರು 52 ಕೆಜಿ ತನಕ ತಗೊಳ್ತಾ ಇದ್ದಾರೆ. ಬಟ್ ಈಗ ಅಪ್ರೂವಲ್ ಆಗಿರೋದು 50 ಕೆಜಿ 600 ಗ್ರಾಮ್ ಮಾತ್ರ ಅಪ್ರೂವಲ್ ಗೌರ್ಮೆಂಟ್. ಸೊ ಹಾಗಾಗಿ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಬೇಕು ಅಂತ ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಈಗ ನಾನೇ ಸ್ವತಃ ಹೋಗಿ ಚೆಕ್ ಮಾಡ್ತೀನಿ, ಆವ್ರೇಜ್ ಆಗಿ ಒಂದು ಚೀಲನ ತಗೊಂಡು ಎಷ್ಟು ತೆಗೆದಿದ್ದಾರೆ ಅಂತ ಚೆಕ್ ಮಾಡ್ತೀನಿ. ಸೊ ದಟ್ ಎಲ್ಲಿ ಸಮಸ್ಯೆ ಇದೆ ಅಂತ ನಮಗೂ ಗೊತ್ತಾಗುತ್ತೆ. ಒಂದು ಎರಡನೇದು ಅವರು ಹೇಳಿದ್ದು ಹ್ಯಾಂಡ್ಲಿಂಗ್ ಚಾರ್ಜಸ್, ಅಂದರೆ ಈಗ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ 1 ಕ್ವಿಂಟಾಲ್ಗೆ ₹100 ತನಕ ಚಾರ್ಜ್ ಆಗ್ತಾ ಇದೆ ಅಂತ. ಅದು APMC ಅವರು ಹೇಳಿರೋದು ಇಲ್ಲ, ನಾವು ರೈತರು ಅವರೇ ತಂದು ಕೊಟ್ಟರೆ ನಾವು ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದು ಕೂಡ ನಾವು ಸ್ಪಷ್ಟ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಎರಡನೇದು. ಮೂರನೇದು ಹೆಚ್ಚುವರಿಯಾಗಿ ಕೌಂಟರ್ ಹಾಕಲಿಕ್ಕೆ ಅವರು ಕೊಟ್ಟಿದ್ದಾರೆ. ಈಗಾಗಲೇ 70 ರೈತರಿಂದ ಪ್ರತಿದಿನ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇದೆ. ಇನ್ನು ರಾಗಿ ಖರೀದಿ ಕೇಂದ್ರದ ಭೇಟಿ ಬಳಿಕ ತುರುವೇಕೆರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಭೇಟಿಯನ್ನ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿದ್ರು. ಜೊತೆಗೆ ಅಹವಾಲನ್ನ ಸ್ವೀಕರಿಸಿದ್ರು. ಅಲ್ಲದೆ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳೊಂದಿಗೆ ಡಿಸಿ ಶುಭ ಕಲ್ಯಾಣ್ ಸಮಾಲೋಚನೆಯನ್ನ ನಡೆಸಿದ್ರು. ಇನ್ನು ಈ ವೇಳೆ ತಿಪಟೂರು ಉಪ ವಿಭಾಗಾಧಿಕಾರಿ ಸಪ್ತಶ್ರೀ, ತುರುವೇಕೆರೆ ತಹಸೀಲ್ದಾರ್ ಕುಂ.ಎ. ಅಹಮದ್ ಸೇರಿ ತಾಲೂಕು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.